ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕಾರ್ಮಿಕ ಸಂಘಟನೆ ಎಐಟಿಯುಸಿಗೆ ನೂತನ ರಾಜ್ಯಾಧ್ಯಕ್ಷರಾಗಿ ಪ್ರೊಫೆಸರ್ ಬಾಬು ಮ್ಯಾಥ್ಯೂ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಎಐಟಿಯುಸಿ ಅಧ್ಯಕ್ಷರಾಗಿ ಅನಂತ ಸುಬ್ಬರಾವ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ರಾಜೀನಾಮೆ ಬಳಿಕ ಚುನಾವಣೆಯಲ್ಲಿ ಬಾಬು ಮ್ಯಾಥ್ಯೂ ಅವರಿಗೆ ಗೆಲುವಾಗಿದೆ. ಬಾಬು ಮ್ಯಾಥ್ಯೂ ಅವರು ನಾಗರಬಾವಿಯ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಮಾಸ್ಟರ್ ಆಫ್ ಪಬ್ಲಿಕ್ ಪಾಲಿಸಿ ಪ್ರೊಫೆಸರ್ ಆಗಿ ಕಳೆದ 40 ವರ್ಷದಿಂದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದಾರೆ. ಸದ್ಯ ಎಐಟಿಯುಸಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಮಿಡ್ ಡೇ ಮೀಲ್ಸ್, ಆಶಾ ಕಾರ್ಯಕರ್ತೆಯರು ಹೀಗೆ ಎಲ್ಲಾ ಸೆಕ್ಟರ್ಗಳ ಬಗ್ಗೆ ಗಮನ ಹರಿಸಬೇಕಿದೆ. ಕಾರ್ಮಿಕರ ಹಲವು ಸಮಸ್ಯೆಗಳನ್ನ ರಾಜ್ಯ ಕೇಂದ್ರ ಸರ್ಕಾರದ ಗಮನ ಸೆಳೆದು ನ್ಯಾಯ ಕೊಡಿಸುವ ಕನಸು ಹೊಂದಿದ್ದಾರೆ. ಈಗ ಎಐಟಿಯುಸಿಯಲ್ಲಿ ನಾನು ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷನಾಗಿದ್ದೇನೆ. ಸೊ ಅದು ನಿನ್ನೆಯಿಂದ ಪ್ರಾರಂಭ ಆಯಿತು. ಸೊ ಕೆಲಸ ನಮಗೊಂದು ಅಂದಾಜಿದೆ ಏನೆಲ್ಲ ಜವಾಬ್ದಾರಿಗಳಂತ. ನನ್ನ ಕಡೆಯಿಂದ ನಾನು ಆಯ್ಕೆ ಮಾಡಿಕೊಂಡಿರೋದು ಮೊದಲನೇದಾಗಿ ಎಲ್ಲ ಸೆಕ್ಟರ್ಸಲ್ಲೂ ಸಹ ವಿಶೇಷವಾದ ಗಮನ ಕೊಟ್ಟು ಅದನ್ನು ಬೆಳೆಸಬೇಕು ಎಂಬುದು ಒಂದು ಪ್ರೈಮರಿ ಐಡಿಯಾ ನನ್ನದು. ಸೆಕ್ಟರ್ಸ್ ಅಂದರೆ ಈಗ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆ, ಅಂಗನವಾಡಿ ಇದೆ, ಮಿಡ್ ಡೇ ಮೀಲ್ ಇದೆ, ಆಶಾ ವರ್ಕರ್ಸ್ ಇದ್ದಾರೆ. ಆ ರೀತಿ ಒಂದೊಂದು ಸೆಕ್ಟರ್ಸು. ಸೊ ಸೆಕ್ಟರ್ಗೆ ಅಟೆನ್ಷನ್ ಕೊಟ್ಟು ಅದನ್ನು ಡೆವಲಪ್ ಮಾಡೋದು ನನ್ನ ಮನಸ್ಸಿನಲ್ಲಿರೋ ಒಂದು ಪ್ರಯಾರಿಟಿ. ಹಾಗೆಯೇ ಟ್ರೈನಿಂಗ್ ಆಫ್ ಕಾರ್ಡರ್ಸ್. ಎಐಟಿಯುಸಿಯಲ್ಲಿ ಹಲವಾರು ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ ಎಐಟಿಯುಸಿ ಅವರು. ಸೊ ಅವ್ರದ್ದೆಲ್ಲ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ. ಸೊ ಆ ರೀತಿ ಒಂದು ಸಪೋರ್ಟಿಂಗ್ ಸರ್ವಿಸ್ ನಮ್ಮದು. ಡೈರೆಕ್ಟಾಗಿ ಐ ಡೋಂಟ್ ಥಿಂಕ್ ಐ ವಿಲ್ ಗೆಟ್ ಇನ್ವಾಲ್ವ್ಡ್ ಇನ್ ಬಿಲ್ಡಿಂಗ್ ಎ ಪರ್ಟಿಕ್ಯುಲರ್ ಟ್ರೇಡ್ ಯೂನಿಯನ್. ಆದ್ರೂ ಎಲ್ಲ ಆಲ್ ಸಿಚುವೇಶನ್ ಸಪೋರ್ಟಿಗೆ ನಾನು ಇರ್ತೀನಿ. ಗೈಡೆನ್ಸ್ ಕೊಡೋದು, ಪ್ರಿನ್ಸಿಪಲ್ಸು, ಪಾಲಿಸಿ ಪ್ರಿಪರೇಷನ್ ಮಾಡೋದು. ಈಗ ಈ ಪೀರಿಯಡಲ್ಲಿ ವಿಶೇಷವಾಗಿ 4 ಹೊಸ ಲೇಬರ್ ಕೋಡ್ಸ್ ಬಂದಿದೆಯಲ್ಲ, ಆ ಲೇಬರ್ ಕೋಡ್ಸನ್ನು ನಾವು ಭಾಳ ವರ್ಷಗಳಿಂದ ಅಭ್ಯಾಸ ಮಾಡಿದ್ದೀವಿ. ನಾನು ಇಲ್ಲಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಸೆಂಟರ್ ಫಾರ್ ಲೇಬರ್ ಸ್ಟಡೀಸಿನ ಡೈರೆಕ್ಟರ್ ಆಗಿದೆ. ಸೊ ಆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.